ಎಲ್ರಿಗೂ ನಮಸ್ಕಾರ ರೀ. ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತ ಬಯಸಾತೇನೆ ರೀ. ಇವತ್ತು ತುಂಬಾ ಸಿಂಪಲ್ಲಾಗಿ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಮತ್ತು ಟೇಸ್ಟಿಯಾಗಿ ಕ್ಯಾರೆಟ್ ಹಲ್ವಾ ರೆಸಿಪಿ ಶೇರ್ ಮಾಡ್ಕೊಳತ್ತೇನೆ ರೀ. ಹಾಗಿದ್ರೆ ಅದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದ್ಸರಿ ನೋಡ್ಕೊಂಬಿಡ್ರಿ. ನಾನಿಲ್ಲಿ ಹಾಲು ತೊಗೊಂಡೇನಿ ರೀ. ಹಂಗೆ ಕ್ಯಾರೆಟು ಮತ್ತು ಬೀಟ್ರೂಟು 1 ಕಪ್ಪಷ್ಟು ಸಕ್ಕರೆ, ಸ್ವಲ್ಪ ತುಪ್ಪ, ಏಲಕ್ಕಿ, ಶುಂಠಿ ಪುಡಿ, ದ್ರಾಕ್ಷಿ ಮತ್ತು ಗೋಡಂಬಿ ಇಷ್ಟ ತಗೊಂಡೇನಿ ರೀ. ಕ್ಯಾರೆಟ್ ಹಲ್ವಾ ಮಾಡಂತೀರಿ ಅಂದ್ರೆ ಅದಕ್ಕೊಂದು ಅರ್ಧ ಸಣ್ಣ ಬೀಟ್ರೂಟ್ ಒಳಗೆ ಒಂದು ಅರ್ಧ ಬೀಟ್ರೂಟ್ ಹಾಕ್ಕೊಂಡು ನೋಡ್ರಿ ಎಷ್ಟು ರುಚಿ ಬರ್ತೈತಿ ಅಂಥೇಳಿ. ನಾನಿಲ್ಲಿ ಒಂದು 6 ಕ್ಯಾರೆಟ್ ತೊಗೊಂಡಿನಿ ರೀ. 6 ಕ್ಯಾರೆಟ್ಗೆ ಒಂದು ಸಣ್ಣ ಬೀಟ್ರೂಟನ್ನು ಒಂದು ಅರ್ಧ ಪೀಸ್ನ ಮ್ಯಾಗಲ್ದೆಲ್ಲ ಸಿಪ್ಪಿ ಹರಿದು ಅದನ್ನು ಅದ್ರ ಜೋಡಿ ಹೆಚ್ಕೊಂಡು ಹಾಕ್ಕೊಂಡೇನಿ ರೀ. ಕೆಲವೊಬ್ಬರು ತುರಿದು ಬೀಟ್ರೂಟ್ ಹಲ್ವಾನ ತುರಿದು ಮತ್ತು ತುಪ್ಪದಾಗ ಹುರಿದು ಮಾಡ್ತಾರೆ. ಬಟ್ ನಾನು ಈ ರೀತಿ ಮಾಡ್ತೀನಿ, ಭಾಳ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಆಕತಿ ಅಂಥೇಳಿ. ಹಂಗೂ ಮಾಡ್ತೀನಿ, ಹಿಂಗೂ ಮಾಡ್ತೀನಿ. ಇದು ಭಾಳ ಏನಾರ ಮಕ್ಕಳು ಭಾಳ ಜಗಳ ತೆಗಿಯಾಕತ್ತಿರ್ತಾರೆ, ಅರ್ಜೆಂಟ್ ಬೇಕನ್ನಂಗಿದ್ರೆ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಮಾಡ್ಕೊಂಬಿಡ್ರಿ. ಈಗ ಈ ಒಂದು ಕುಕ್ಕರ್ಗೆ ನಾನು ಬೀಟ್ರೂಟ್ ಕ್ಯಾರೆಟ್ ಹಾಕಿ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕೀನಿ ರೀ. ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಮತ್ತೆಲ್ಲ ನೀರು ಚೆಲ್ಲಿ ಬಿಡ್ಬೇಕಾಕೈತಿ. ಆವಾಗ ಕ್ಯಾರೆಟು ಬೀಟ್ರೂಟಿನ ಸತ್ವೆಲ್ಲ ಹೋಗ್ಬಿಡ್ತೈತೆ. ಹಾಗಾಗಿ ನೀರು ಜಾಸ್ತಿ ಹಾಕೋಣಕ್ಕೆ ಹೋಗ್ಬೇಡ್ರಿ. ಇದನ್ನು ಜಸ್ಟ್ ನಾನು ಒಂದು 2 ವಿಸಿಲ್ ಕೂಗಿಸ್ಕೊಂಡಿನಿ ರೀ. ಆಮೇಲೆ ಈ ರೀತಿ ಸ್ಮ್ಯಾಚರ್ ಎಲ್ಲರ ಮನೆಗೂ ಇದ್ದೇ ಇರ್ತೈತೆ ರೀ. ಇಲ್ಲ ಅಂತಂದ್ರೆ ಒಂದು ಉದ್ದೊಂದು ಲೋಟ ನೀರು ಕುಡಿಯೋ ಲೋಟ ಏನಿರ್ತೈತೆ ನೋಡಿರಿ, ಅದರಿಂದ ಸ್ಮ್ಯಾಚ್ ಮಾಡ್ಕೊಂಡ್ರೂ ಬರ್ತೈತಿ. ಫಸ್ಟು ನಾನು ಸೈಡ್ ತಕ್ಕೊಂಡು ಕ್ಯಾರೆಟ್ ನೀಟಾಗಿ ಬೆಂದೈತೆ ಇಲ್ಲ ಅಂಥೇಳಿ ನೋಡ್ಕೊಂಡೆ. ಪೂರ್ತಿ ಬೇಯಕ್ಕೆ ಹೋಗ್ಬಾರ್ದ್ರಿ, ಯಾಕಂದರೆ ಪೂರ್ತಿ ಮೆತ್ತಗೆ ಬೇಯ್ತಂತಂದ್ರೆ ಸ್ಮ್ಯಾಚ್ ಮಾಡಿದಾಗ ರಾಡಿ ಆಗಿಬಿಡ್ತೈತೆ ರೀ. ಹಾಗಾಗಿ ಅದಕ್ಕೆ ಹೇಳಿದ್ರೆ ಜಸ್ಟ್ ಎರಡು ವಿಸಿಲ್ ಕೂಗಿಸ್ಕೊಂಬಿಡ್ರಿ. ಇದನ್ನು ಸ್ಮ್ಯಾಚ್ ಮಾಡಿದಾಗ ನಾವು ತುರ್ಕೊಂಡಾಗ ಹೆಂಗೆ ತರಿ ಬರ್ತೈತೆ ನೋಡಿರಿ, ಹಂಗೆ ಇದು ತರಿಯಾಗಿ ಬರ್ತೈತಿ ನೋಡ್ರಿ. ಈಗ ನಾನು ನಿಧಾನಕ್ಕನ ನೀಟಾಗಿ ಸ್ಮ್ಯಾಚ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಕಲ್ಲರ್ ಹೆಂಗೆ ಅಟ್ರಾಕ್ಟಿವ್ ಆಗಿ ಕಾಣಿಸತೈತಿ ನೀವು ಹೇಳ್ರಿ. ಬರೀ ಒಂದು ಅರ್ಧ ಬೀಟ್ರೂಟ್ ಹಾಕಿದ್ದಕ್ಕೆ ಕಲ್ಲರು ಕೂಡ ಚೇಂಜ್ ಬರ್ತೈತೆ ರೀ. ಹಂಗೆ ಅದ್ರ ಜೊತೆಗೆ ಟೇಸ್ಟು ಕೂಡ ಡಿಫ್ರೆಂಟ್ ಆಗಿನ ಬರ್ತೈತೆ ರೀ. ಭಾಳ ರುಚಿಯಾಗಿರ್ತೈತಿ ಅಂಥೇಳಿ ನಾನು ಹೇಳ್ತೀನಿ. ಇದನ್ನು ನೀಟಾಗಿ ಎಲ್ಲದನ್ನು ಸ್ಮ್ಯಾಚ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ತರಿಯಾಗಿನ ನಿಮ್ಗೆ ಕಾಣಿಸತೈತೆ ರೀ. ಈಗ ಇದಕ್ಕೆ ಮಿಕ್ಕಿರೋ ಪದಾರ್ಥಗಳನ್ನು ಕೂಡ ಹಾಕ್ಕೊಂಬಿಡೇನ್ರಿ. ನಾನಿಲ್ಲಿ 1 ಲೋಟದಷ್ಟು ಹಾಲು ತೊಗೊಂಡಿದ್ದೆ, ಹಾಲು ಹಾಕ್ಕೊತೀನಿ ರೀ. ಹಂಗೆ 1 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೆ. ಸಕ್ಕರೆ ಮೆಜರ್ಮೆಂಟ್ ನೀವು ನೋಡಿ ಹಾಕ್ಕೊಳ್ರಿ, ಯಾಕಂದ್ರೆ ಕೆಲವರು ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ ರೀ, ಇನ್ನು ಸ್ವೀಟ್ ಕೆಲವರು ಮೀಡಿಯಮ್ ಆಗಿ ಇಷ್ಟಪಡ್ತಾರೆ ರೀ. ನಾನು ನಿಮಗೆ ತೋರ್ಸಕತ್ತಿರೋದು ಇವತ್ತು ಮೀಡಿಯಮ್ ಸ್ವೀಟ್ ರೀ. ಈ ಸಕ್ಕರೆ ಅಳತೆ ಹಾಕ್ಕೊಂಡ್ರಿ ಅಂತಂದ್ರೆ ಮೀಡಿಯಮ್ ಆಗಿರ್ತೈತೆ ರೀ. ಒಂದು 6 ಮೀಡಿಯಮ್ ಸೈಜ್ದು ಕ್ಯಾರೆಟು, ಒಂದು ಸಣ್ಣದು ಅರ್ಧ ಬೀಟ್ರೂಟು, ಅದಕ್ಕೆ 1 ಬೌಲ್ ಹಾಲು ಮತ್ತು ಒಂದು ಬೌಲಷ್ಟು ಸಕ್ಕರೆ ತೊಗೊಂಡೇನಿ ರೀ. ಹಂಗೆ ಒಂದು ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿನ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣ್ರಿ. ನೀವು ಕುಕ್ಕರ್ನೇ ಮಾಡ್ಕೊಳಂಗಿದ್ರೆ ಕುಕ್ಕರ್ನಾಗ ಮಾಡ್ಕೊಬೋದು ರೀ. ಇಲ್ಲ ಅಂತಂದ್ರೆ ಒಂದು ಬಾಣಲೆಗೆ ಶಿಫ್ಟ್ ಮಾಡಿ ಅದ್ರಾಗೂ ಕೂಡ ಮಾಡ್ಕೊಂಬಿಡ್ರಿ. ನಾನಿಲ್ಲಿ ವಿಡಿಯೋ ಮಾಡೋಕ್ಕೆ ಕುಕ್ಕರ್ ಭಾಳ ಹೈಟ್ ಆಕತಿ ಅನ್ನೋ ಒಂದು ಕಾರಣಕ್ಕೆ ಒಂದು ಬಾಣಲೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡೇನಿ ರೀ. ಈಗ ಸಕ್ಕರೆ ಎಲ್ಲ ನೀಟಾಗಿ ಕರಗಿ ಹಾಲು ಮತ್ತು ಸಕ್ಕರೆ ಕ್ಯಾರೆಟಿನ ಜೊತೆಗೆ ಚೆನ್ನಾಗಿ ಕುದಿಬೇಕ್ರಿ. ಅಂದ್ರೆ ಇಮ್ಮರ್ಕೇಬೇಕು ಅಂತ ಹೇಳಿ ಕರಿತೀವಿ. ಅಂದ್ರೆ ಕ್ಯಾರೆಟ್ ಎಲ್ಲ ಅದನ್ನು ಸತ್ವಾನ ಹೀರ್ಕೋಬೇಕು. ಅಲ್ಲಿ ತನಕ ಇದನ್ನು ಕುದಿಸ್ಕೊಂಬಿಡಣ್ರಿ. ಏನಪ್ಪ ಶುದ್ಧ ಹೇಳ್ತಾಳೆ ಭಾಳ ಲೇಟ್ ಆಕತ್ತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಕ್ಯಾರೆಟ್ ಹಲ್ವಾ ಲೇಟ್ನ ಆಗಂಗಿಲ್ಲ. ಒಂದು 2ರಿಂದ 3 ನಿಮಿಷ ಇದನ್ನು ಕುದಿಸ್ಬಿಟ್ವಿ ಅಂತಂದ್ರೆ ಚೆನ್ನಾಗಿ ಇಮ್ಮರ್ಕೊಂಬಿಡ್ತೈತೆ ನೀರೆಲ್ಲ. ನೋಡ್ರಿ ಕಲರ್ ಒಳ್ಳೆ ಮಸ್ತ್ ಬಂದೈತಿ. ಈ ಮೂಮೆಂಟ್ನಾಗ ಇದನ್ನು ಗ್ಯಾಸ್ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಂಬಿಟ್ಟೇನ್ರಿ. ಈಗ ಒಂದು ಸಣ್ಣ ಕಡಾಯಿ ಒಳಗೆ 1-2 ಚಮಚದಷ್ಟು ತುಪ್ಪ ಹಾಕ್ಕೊಂಡೇನ್ರಿ. ಫಸ್ಟು ಗೋಡಂಬಿ ಹಾಕ್ಯಂಡು ಅದು ಲೈಟ್ ಗೋಲ್ಡನ್ ಬ್ರೌನ್ ಬಂದಮೇಲೆ ಅದಕ್ಕೆ ನೀವು ದ್ರಾಕ್ಷಿ ಹಾಕ್ಕೊಳ್ರಿ, ಬೇಕಂದ್ರೆ ಬಾದಾಮಿನೂ ಕೂಡ ಆ್ಯಡ್ ಮಾಡ್ಕೊಂಬಿಡ್ರಿ. ಈಗ ಇದೆರಡನ್ನೂ ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಈ ಕಡೆಗೆ ಏನು ಸೈಡ್ನಾಗ ನಾವು ಸಣ್ಣ ಉರಿ ಒಳಗೆ ಇಟ್ಕೊಂಬಿಟ್ಟಿದ್ವಿ ನೋಡ್ರಿ, ಆ ಕ್ಯಾರೆಟಿನ ಹಲ್ವಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಣ್ರಿ. ಏನೇ ಸ್ವೀಟ್ ಮಾಡಿರಿ ನಾವು ಲಾಸ್ಟಿಗೆ ತುಪ್ಪದೊಳಗೆ ದ್ರಾಕ್ಷಿ ಗೋಡಂಬಿ ಹುರಿದು ಹಾಕಲಿಲ್ಲ ಅಂತಂದ್ರೆ ನಾವು ಸ್ವೀಟ್ ಮಾಡೇವಿ ಅಂತಲೇ ಹೇಳಿ ಅನ್ಸಂಗೇ ಇಲ್ಲ. ಹಾಗಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪದಾಗ ದ್ರಾಕ್ಷಿ ಗೋಡಂಬಿ ಹಾಕಿ ಹುರಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣ್ರಿ. ನಿಮಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗೈತಿ ಅಂಥೇಳಿ ನಾನು ಅಂದ್ಕೊಂಡೀನಿ ರೀ. ನಿಮಗೆ ಒಂದು ವೇಳೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ. ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಆಗ ನಾವು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಬಿಡಣ್ರಿ. ಗಮ್ ಅಂತ ಹೇಳಿ ಪರಿಮಳ ಅಂತೂ ಬರಾಕತ್ತಿತ್ತು. ನನ್ನ ಮಕ್ಕಳು ಕೂಡ ಹಂಗೆ ವೆಯ್ಟ್ ಕೂಡ ಮಾಡಾಕತ್ತಾರೆ, ಯಾವಾಗ ನಮ್ಮಮ್ಮ ವಿಡಿಯೋ ಎಲ್ಲ ಮುಗಿಸಿ ನಮಗೆ ಹಾಕ್ಕೊಡ್ತೈತಿ ಅಂತ ಹೇಳಿ. ಈ ಒಂದು ರೆಸಿಪಿ ಜೋಡಿ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡತ್ತೇನ್ರಿ. ಈ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗೈತಿ ಅಂತ ಭಾವಿಸೀನಿ. ಸಿಗೋಣ ಇಂಥದ ಒಂದು ರೆಸಿಪಿ ಜೋಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಬಾಯ್.